ಎಲ್ಲರೂ ರೈತರು ಏನಪ್ಪ ಅಂತಂದ್ರೆ ಬೆಳೀರಿ, ಬ್ಯಾದಿ ಅಂತಂತಂದ್ರೆ ಸಕ್ಸಸ್ ಕಾಣ್ರಿ. ಈಗೆಲ್ಲ ಬೇರೆ ದೇಶಕ್ಕೆಲ್ಲ ಹೋಗಿ ಏನಪ್ಪ ಅಂತಂದ್ರೆ ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲಿ ನಾವು ಮಾಡೋದು ಬೆಟ್ರ್ ಅಂತ ಅನ್ನಿಸ್ತದೆ. ನಮಗೆ ಏನಪ್ಪ ಅಂತಂದ್ರೆ ಯಾರದೇ ಒಂದು ತೊಂದರೆ ಇರೋದಿಲ್ಲ, ಏನಿಲ್ಲ. ನಾವು ಅಂತ ಏನು ಇದು ಅನ್ನಿಸ್ತಾ ಇಲ್ಲ, ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ ಇದು ಬೆಳಿಲ್ಲ. ಓಕೆ ರೈತರಿ, ನಮಸ್ಕಾರ ರೈತರಿ. ಇವಾಗ ನಾವು ಇದ್ದಿರೋದು ರಾಂಪುರ ಗ್ರಾಮ ಇದೆ, ಚುಡುಗುಪ್ಪ ತಾಲೂಕು, ಬೀದರ್ ಜಿಲ್ಲೆಯಲ್ಲಿ ಬರುತ್ತೆ ಇದು. ಈ ಗ್ರಾಮದಲ್ಲಿ ಇವರು ಬುಲೆಟ್ ರೋಸ್ ಅನ್ನು ಬೆಳೀತಾ ಇದ್ದಾರೆ. ಅಂದರೆ ಗುಲಾಬ್ ಹೂವಿನ ಗಿಡ ಬುಲೆಟ್ ವೆರೈಟಿ. ಈ ವೆರೈಟಿನ ಅವ್ರು ಎಷ್ಟು ವರ್ಷದಿಂದ ಬೆಳೀತಾ ಇದ್ದಾರೆ ಮತ್ತು ಇನ್ಕಮ್ ಹೇಗಿದೆ, ವೆರೈಟಿನ ಏನು ಮೇಂಟೈನ್ ಮಾಡ್ತಾ ಇದ್ದಾರೆ, ಸಸ್ಯ ಎಲ್ಲಿಂದ ತಂದಿರೋದು, ಕಾಸ್ಟ್ ಎಷ್ಟಾಗಿದೆ, ಇನ್ಕಮ್ ಹೇಗಿದೆ, ಪ್ರತಿಯೊಂದರಿಂದ ಕೇಳಿ ತಿಳ್ಕೊಳ್ಳೋಣ ಇವಾಗ ಅವರಿಂದ. ಅಲ್ಲದ ಮಾಲೀಕರಾದ ವಿಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ. ಇದು ವೆರೈಟಿ ಬುಲೆಟ್ ಅದಲ್ರಿ? ಹಾಂ, ಬುಲೆಟ್ ಇರ್ತದೆ. ಇವು ಸಸ್ಯ ಎಲ್ಲಿಂದ ತಂದಿರೋದು ಇವ್ರಿ? ಇಲ್ಲಿ ಗುಗ್ಗ ನರ್ಸರಿದಿಂದ ತಂದಿದ್ದು. ಗುಗ್ಗ ನರ್ಸರಿ ಇವನು ಕೂಡ ಬಸವ ಕಲ್ಯಾಣ ತಾಲೂಕು, ರಾಜೇಶ್ವರ ಹತ್ರ. ತುಕಾರಾಮ್ ಅಂತ ಅವ್ರ ಹೆಸರು, ನರ್ಸರಿ ಅವ್ರ ಹೆಸರು. ಇದು ವೆರೈಟಿ ಸೆಟ್ ಆಗ್ತದ ನಿಮಗೆ ಹೆಂಗೆ ಕೊನಾಯ್ತು ಇಲ್ಲಿ? ಇಲ್ಲ, ಇದು ಯಾರು ಹೇಳಿದ್ರಿ ನಿಮಗೆ? ಹಾಗೆ ನಾವು ಬೇರೆ ಕಡೆ ಎಲ್ಲ ನೋಡಿ ಬಂದಿದ್ದೆ. ಈ ಭೂಮಿ ನಮ್ಮ ಥರ ಭೂಮಿ ಇದ್ದಂಥ ಅಡಿಯಲ್ಲಿ ಬೇರೆ ಕಡೆ ಎಲ್ಲ ಹಚ್ಚಿದ್ದರು. ಅದಕ್ಕೆ ನಮ್ಮಲ್ಲಿ ಇದು ಸೆಟ್ ಆಗ್ತದೆ ಅಂತ ತಿಳ್ಕೊಂಡು ನಾನು ಫಸ್ಟ್ ಸ್ವಲ್ಪ 600 ಗಿಡ ತಂದು ಹಚ್ಚಿದೆ ಮೊದಲು. ಅದು ಸರಿಯಾಗಿ ಅನ್ನಿಸ್ತು ನನಗೆ. ಅದರ ನಂತರ ಮತ್ತೇನಪ್ಪ ಅಂತಂದ್ರೆ ಅದು ಆ ಪ್ಲಾಟ್ ಇದೆಯಲ್ಲ, ಅದು ಈಗ ಆಲ್ರೆಡಿ ಕಟ್ಟಿಂಗ್ ಆಗಿದೆ ಅದ್ರದ್ದು. ಈಗ ಅದು ಹಚ್ಚಿ 2 ವರ್ಷ ಆಯ್ತದು. ಹಚ್ಚಿ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಇವಾಗ ಟೋಟಲಿ ಎಷ್ಟು ವರ್ಷದಿಂದ ಬೆಳತ್ರಿ ಇಲ್ಲಿ ಹೂವು? ನಾವಿಲ್ಲಿ ಟೋಟಲ್ 2.5 ವರ್ಷ ಆಯ್ತು. 2 ವರ್ಷ ಆಯ್ತು. ಇದಕ್ಕೆ ಈಗ 2 ವರ್ಷದಿಂದ ನೀವು ಏನೇನು ಯಾವ್ಯಾವ ರೀತಿ ರೋಗಗಳು ಮತ್ತು ಇದ್ರ ಇನ್ಕಮ್ ಹೆಂಗದ, ಇದ್ರದ್ದು ರೈತರು ಹಚ್ಚಬೇಕು ಯಾವ ರೀತಿ ಹಚ್ಚಿರುವಂಥ ಕ್ರಮಗಳನ್ನು ತಗೊಳ್ಬೇಕು, ಪ್ರತಿಯೊಂದು ಸ್ವಲ್ಪ ಇನ್ಫಾರ್ಮೇಷನ್ ಆಗಿ ಅದೇ ತರಬೇಕಿತ್ತಂದ್ರೆ ನಮಗೊಂದು 15ರಿಂದ 16 ರೂಪಾಯಿಗೆ ಒಂದು ಅಗಿ ಬೀಳ್ತಾವೆ. ಇವು ಅಗಿ ತರಬೇಕಿತ್ತಂದರೆ ಅವರೇ ಇಲ್ಲಿಗೆ ಡೆಲಿವರಿ ಕೊಟ್ಟಿದ್ರು, ಅವರೇ ನಮಗೆ 16 ರೂಪಾಯಿನಲ್ಲಿ. ನಾವೇನಪ್ಪ ಅಂತಂದ್ರೆ ಲೇಬರ್ಗೆ ಹಚ್ಚಿ ಏನಪ್ಪ ಅಂದ್ರೆ ಫಸ್ಟ್ ಅಡಿ ರೆಡಿ ಮಾಡಿಕೊಂಡು ಒಂದು 3 ಫೀಟಿಗೆ ಈ ಥರ 8 ಫೀಟ್ ಇದೆ. ಇದು ಹಿಂಗೆ ಗಿಡದ 3 ಫೀಟ್, ಸಾಲಿಗೆ 8 ಫೀಟ್ ಇದೆ. ಗಿಡದಿಂದ ಗಿಡಕ್ಕೆ 3 ಫೀಟ್ ಇದೆ. ಇದು ಈ ಥರ ಹಚ್ಚಿದಾಗ ಏನೋ ಅಂತಂದ್ರೆ ನಮಗೆ ಇಳುವರಿ ಸರಿಯಾಗಿ ಕೊಡ್ತದೆ ಅಂತ ಹೇಳಿದರು. ಅದೇ ಥರ ನಾವೇನಪ್ಪ ಅಂದ್ರೆ ಹಚ್ಚಿದ್ದೀವಿ. ಅಂದರೆ ಈಗ ಇದು ಪ್ಲಾಟ್ ಹಚ್ಚಿ ಎಷ್ಟು ವರ್ಷ ಆಯ್ತು ರೀ? ಇದು ಹಚ್ಚಿ ಈಗ ನಾವು ಈಗ ಮೇಗೆ 1 ವರ್ಷ ಆಗ್ತದೆ. ಈ ಮೇಗೆ 1 ವರ್ಷ ಆಗ್ತದೆ. ಮೇನಲ್ಲಿ ಹಚ್ಚಿದ್ದೀವಿ ನಾವು. ಅಂದ್ರೆ ಎಷ್ಟು ಕೆಜಿ ಹೂವುಗಳು ಹೊಂಟವ್ರಿ ಈಗ ಡೈಲಿ? ನಮಗೆ ಅದು ಪ್ಲಾಟ್ ಇದು ಎಲ್ಲ ಕಲಿಸಿ ನಮಗೆ ಒಂದು 15ರಿಂದ 20 kg ತನಕ ಬರ್ತದೆ ಡೈಲಿ 15-20. ಈಗ ಮೊದಲು ಕಡಿಮೆ ಆಗಿವೆಲ್ಲ, ಅದಕ್ಕೆ ಇದರಲ್ಲಿ ನಾವು ಒಂದು 25 kg ತನಕ ಕಡಿದಿದ್ದೀವಿ ಒಂದು 15 ದಿವಸ ಹಿಂದೆ. 15 ದಿವಸ. ಅಂದರೆ ರೆಗ್ಯುಲರ್ ಆಗಿ ಎಷ್ಟು ಬರ್ತದೆ ಅಂತ? ರೆಗ್ಯುಲರ್ ಆಗಿ ನಾವು ಏನಪ್ಪ ಅಂತಂದ್ರೆ ನಮ್ಮದು ಕ್ಲೈಮೇಟ್ ಮ್ಯಾಗ ಭೀ ಡಿಪೆಂಡ್ ಇರ್ತದೆ. ಇದು ಇದಕ್ಕೆಂದಪ್ಪ ಅಂದ್ರೆ ನಾವು 8ರಿಂದ 10 ದಿನಕ್ಕೊಮ್ಮೆ ನಾವು ಸ್ಪ್ರೇ ಮಾಡಬೇಕಾಗ್ತದೆ, ಕೀಟನಾಶಕ ಸ್ಪ್ರೇ ಮಾಡಬೇಕಾಗ್ತದೆ. ಇದರಲ್ಲಿ ಸ್ವಲ್ಪ ರೋಗಗಳು ಜಾಸ್ತಿ ಇದೆ ಇದಕ್ಕೆ. ಟಗರ್ ಈಗ ಹಿಂದೆ ನಾವು ಟಗರ್ ಕೂಡ ವಿಡಿಯೋ ಮಾಡಿದ್ದೇವಲ್ಲ, ಆ ಥರ ಇಲ್ಲ. ಇದಕ್ಕೊಂದು ಸ್ವಲ್ಪ ರೋಗ ಜಾಸ್ತಿ ಬರ್ತದೆ. ಅದಕ್ಕೆ ನಾವು ಸ್ಪ್ರೇ ಮಾಡ್ತಾ ಇರಬೇಕಾಗ್ತದೆ ಕಂಟಿನ್ಯೂ. ಸ್ಪ್ರೇ ಮಾಡ್ತಾ ಹೋಗಿದಾಗೆ ಇದು ಏನಾಗ್ತದೆ, ಕರೆಕ್ಟಾಗಿ ನಮಗೆ ಇಳುವರಿ ಕೊಡ್ತದೆ. ಇಲ್ಲ ಅಂತಂದ್ರೆ ಸ್ಪ್ರೇ ಮಾಡಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಈ ಥರ ಹೂವು ಖರಾಬ್ ಈ ಥರ ಆಗ್ತದೆ. ಅಂದರೆ ಇದಕ್ಕೆ ಕಂಪಲ್ಸರಿ ಮೇಂಟೈನ್ ಸ್ವಲ್ಪ ಜಾಸ್ತಿ ಅದ ಅಂತ ಹೇಳ್ತಾರೆ. ಮೇಂಟೈನ್ಸ್ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಬೆಳೆ ನಿಮ್ಮ ಕೈದಾಗ, ಮಾರ್ಕೆಟ್ ನಿಮ್ಮ ಕೈದಾಗ ಸಿಗಲ್ಲ ಒಂದೊಂದು ಸಲ. ಮೇಂಟೆನೆನ್ಸ್ ಮಾತ್ರ ಕರೆಕ್ಟ್ ಮಾಡ್ಬೇಕಂತ ಅವ್ರು ಹೇಳುತ್ತೆ. ಅಂದ್ರೆ ಟೈಮ್ ಟು ಟೈಮ್ ಸ್ಪ್ರೇ ಮಾತ್ರ ಕಂಪಲ್ಸರಿ ನೋಡ್ಕೊತಿರ್ಬೇಕು, ಕಂಪಲ್ಸರಿ ಸ್ಪ್ರೇ ಮಾಡಲೇಬೇಕು. ರೈತರು ಗಿಡಕ್ಕೆ ನೋಡಿದ್ರೆ ಅಂದ್ರೆ ಗಿಡ ರೈತರಿಗೆ ನೋಡ್ತದೆ, ಈ ಥರ ಇದೆ. ಅಂದ್ರೆ ನಿಮಗೆ ಈ ತಳಿದ ಏನು ಲಾಸ್ ಏನೂ ಮಾಡಿಲ್ಲಲ್ಲ ನಿಮಗೆ? ಲಾಸ್ ಅಂತ ಏನಿಲ್ಲ ನಮಗೆ. ಮತ್ತು ಇನ್ನೂ ನಾನು ಹೆಚ್ಚಿಗೆ ಬಳಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು. ಇನ್ನು ನಮ್ಮ ಆ ಸೈಡು ಹಚ್ಚಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನೀವೇಂದಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ಅದು ಕಡೆ ಅಂತ ಟೈಮ್ನಾಗ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಮಳೆ ಅದು ಬರ್ತಾ ಇರ್ತದಲ್ಲ. ಯಾಕಂದ್ರೆ ಪ್ರತಿನಿತ್ಯ ಅದಕ್ಕೆ ಕಡ್ದು ಏನಪ್ಪ ಅಂದ್ರೆ ಮಾರ್ಕೆಟಿಗೆ ಕಳಿಸಬೇಕಾಗ್ತದೆ ಆ ಟೈಮಿಗೆ. ಪ್ರತಿನಿತ್ಯ 10 kg ಅವರೇಜ್, 15 kg ಅವರೇಜ್ ಬರ್ತದೆ. 10 kg ಮೇಲೆ ಬರ್ತದೆ ಸರ್. ಅಂದ್ರೆ ಟೋಟಲ್ ಅಡಿ ಚಕ್ಕರ್ ಪೂರ ಕಲ್ತ್ರಿ? 2.5 ಎಕರೆ ಕಲ್ತು ಅಷ್ಟು ಬರ್ತದೆ. 15ರಿಂದ 20 kg ಬರ್ತದೆ. 15ರಿಂದ 20 kg ಅವರೇಜ್. ಓಕೆ ಗೈಸ್, ಇವಾಗ ಈ ಹೂವು ಕಟಿಂಗ್ ಹೆಂಗೆ ಕಟ್ ಮಾಡೋದು ಅಂತ ಹೇಳ್ತಾರೆ, 1 ಮಿನಿಟ್ ಕೇಳ್ರಿ ಅವ್ರಲಿಂದ. ಸರ್, ಇದು ಹೂ ಕಟ್ ಮಾಡೋದು ಬಂದ್ಬಿಟ್ಟು ಈ ಥರ ನಾವು ಏನಪ್ಪ ಅಂತಂದ್ರೆ ಇದು ಡೇಟ್ ಎಷ್ಟು ಇದು ಎಲ್ಲಿ ಥರ ಇರ್ತದಲ್ಲ, ಇದು ಇಲ್ಲಿ ಥರ ನಾವು ಈ ಥರ ಹಿಡಿದು ಈ ಥರ ಕಟ್ ಮಾಡಬೇಕು. ನಾವು ಈ ಥರ ಕಟ್ ಮಾಡಬೇಕಾಗುತ್ತದೆ.
ಯಾಕಂದ್ರೆ ಇದು 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 ದೊಡ್ಡದಿತ್ತಂತಂದ್ರೆ ಇದಕ್ಕೆ ಹೂವಿಗೆ ಬೆಲೆ ಆಗ್ತದೆ, ಇಲ್ಲಂತಂದ್ರೆ ಬೆಲೆ ಆಗೋದಿಲ್ಲ. ಇದು ಪೂರ ಇದು ಎಷ್ಟಿದೆಯಲ್ಲ ಅಷ್ಟು ಕಟ್ ಮಾಡಬೇಕು. ಅಂದ್ರೆ ತೆಳಗಿದು ಇದು ತೆಳಗಿನ ಹೂವು ಏನಿರ್ತದಲ್ಲ ಇಲ್ಲಿ ತನಕ ಕಟ್ ಮಾಡ್ಬೇಕಂತ ಹೇಳ್ತಾರೆ ಅವ್ರು. 1 ಇಂಚ್ ಬಿಟ್ಟು ಮ್ಯಾಲಕತ್ತೆ ಕಟ್ ಮಾಡ್ಬೇಕಂತ ಅವ್ರು ಹೇಳ್ತಾರೆ. ಅದು ನಿಮ್ಗೆ ಗುರ್ತಾಗ್ತದೆ. ಇಲ್ಲಿ ಬಂದುಬಿಟ್ಟು ಈ ಥರ ಏನಪ್ಪ ಅಂತಂದ್ರೆ ಕಟ್ ಮಾಡೋದಿರ್ತದಲ್ಲ, ಇದು ಇಲ್ಲಿ ಬಂದುಬಿಟ್ಟು ಈ ಥರ ಬಟ್ಟಿಕ್ಕಿ ನಾವು ಈ ಥರ ಇದರಲ್ಲಿ ಇದು ಬಟ್ಟೆ ಏನಿದೆಯಲ್ಲ ಈ ಥರ ಇಕ್ಕಿ ಈ ಥರ ಮಾಡಿದಾಗ ಆಯಿತು, ಮುಗೀತು. ಇಷ್ಟು ಥರ ಕಟ್ ಮಾಡೋದಿರ್ತದೆ. ಅಂತ ಏನು ಕಷ್ಟ ಅಲ್ಲ ಕಟ್ ಮಾಡೋದು. ಓಕೆ ರೈತರೆ, ಇದ್ರ ಒಳಗೆ ಮೇನ್ ಇಂಪಾರ್ಟೆಂಟ್ ಕಟಿಂಗ್ ಮಾಡೋದು ಕೂಡ ಆದಂತ ಹೇಳ್ತಾರೆ ಅವರು. ಅವ್ರು ಯಾವ ರೀತಿ ಕಟ್ ಮಾಡ್ಯಾರ ಅಂತ ಹೇಳ್ತಾರೆ, ಒಂದ್ಸಲ ಇನ್ಫಾರ್ಮೇಶನ್ ಕೇಳ್ರಿ ಅವ್ರಲಿಂತ. ಇದು ನೋಡ್ರಿ ಸರ್, ಇದು ಏನಂತಂದ್ರೆ ಕಟಾವ್ ಬಂದಿದ್ದಂಥ ಗಿಡ ಇದು. ಇದು ಕಟಾವ್ ಬಂದಂಥ ಗಿಡ ನಾನೇ ಕಟ್ ಮಾಡಿದ್ದೀನಿ ಇದಕ್ಕೆ. ಯಾಕಂತಂದ್ರೆ ಬೇರೆಯವ್ರಿಗೆ ನಾವು ಕೊಟ್ಟಿದೀವಿ ಅಂತ ತಂದಿದಾಗ ಅವ್ರು ಏನ್ ಮಾಡ್ತಾರೆ, ಎಲ್ಲ ಕಟ್ ಮಾಡಿಬಿಡ್ತಾರೆ. ಈಗ ಈ ತರ ಇದರಲ್ಲೇ ಈ ತರ ಇದ್ದಿದಂಥದ್ದು ಈಗ ಆಲ್ರೆಡಿ ಹೂ ಅದು ಚಾಲು ಇದ್ದಂಥ ಸಮಯದಲ್ಲಿ ಇದು ಸಹ ಕಟ್ ಮಾಡಿಬಿಡ್ತಾರೆ. ಅದಕ್ಕೆ ನಾನೇ ಏನಪ್ಪ ಅಂತಂದ್ರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಇವಾಗ ಇದು ಇರೋದು ಒಂದೇ ಗಿಡ ರೀ. ಈ ಒಂದ್ ಗಿಡದಾಗ ಹೂವ ಯಾವ ಒಣ್ಕೊಂಡ್ ಬರುತ್ತೆ ಅದಷ್ಟೇ ಕಟ್ ಮಾಡ್ಬೇಕೇನ್ರಿ ಒಳಗೆ ಕಟ್ ಮಾಡ್ಬೇಕಾಗುತ್ತೆ. ಈಗ ಆಲ್ರೆಡಿ ಏನಪ್ಪ ಅಂತಂದ್ರೆ ಕಟ್ ಮಾಡಿದ್ದೀನಿ. ಇದು ಕಟ್ ಮಾಡಿ ಈಗ ಮಿನಿಮಮ್ 20 ದಿವಸ 25 ದಿವಸ ಆಯ್ತಿದ್ದು. ಇದು ಈ ತರ ಈಗ ಚಿಗದಿದೆ ನೋಡ್ರಿ. ಈಗ ಹೊಸ ಈಗ ಬೆಳೆ ಬರ್ತಾ ಇದೆ. ಮತ್ತೆ ಅಂದ್ರೆ ಇದಕ್ಕೆ ಇಲ್ಲಿ ತನಕ ಅಷ್ಟ ಒಂದ್ಸಲನು ಕಟ್ ಮಾಡಿಲ್ಲೇನ್ರಿ ನೀವು? ಒಂದ್ಸಲನು ಕಟ್ ಮಾಡಿದ್ದಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಕಟ್ ಮಾಡಿರೋದು. ಇದು ಎಷ್ಟು ವರ್ಷಕ್ಕೊಮ್ಮೆ ಕಟ್ ಮಾಡ್ಬೇಕು ಈ ತರ ಇರೋದು? ಇದು ಒಂದು ನನ್ನ ಅನುಭವ ಪ್ರಕಾರ ನಾನು ಹೊಸದಾಗಿ ಮಾಡಿದ್ದೀನಿ. 1.5 ವರ್ಷದಲ್ಲಿ ಇದು ಕಟ್ ಮಾಡಿಬಿಡ್ಬೇಕು ಸರ್ ಇದಕ್ಕೆ. ಅಂದ್ರೆ ಇದು ಪ್ಲಾಟ್ ಹಚ್ಚಿಗೆ 2 ವರ್ಷ ಆಯ್ತು ಇದು ಪ್ಲಾಟ್. ಅಂದ್ರೆ ಈ ತರ ಹೆಲ್ದಿ ಈ ತರ ಹೂವ ಏನು ಹೆಲ್ದಿ ಇರ್ತಾವಲ್ಲ ಆ ಗಿಡ ಬಡ್ಡಿ ಕಟ್ ಮಾಡಬಾರ್ದಂತ ಇದಕ್ಕೆ ಬೇರೆ ಯಾವ್ದು ಒಣಗಿ ತರ ಆಗಿರ್ತದಲ್ಲ ಅದು ಮಾತ್ರ ಕಂಪಲ್ಸರಿ ಕಟ್ ಮಾಡಬೇಕು. ಕಟ್ ಮಾಡಿದ್ದೀನಿ. ಇದು ಕಂಟಿನ್ಯೂ ಆಗಿ ಅಂದಪ್ಪ ಅಂತಂದ್ರೆ ಇದು ಬರ್ಲತ್ತಿದೆ. ಇದು ಹೂವ ಈಗ ಹೂವ ಕಂಟಿನ್ಯೂ ಹೊಂಟದೆ ಕಂಟಿನ್ಯೂ ಇದು ಬರ್ತಿದೆ. ಈಗ ನಾವು ಇದನ್ನು ಕಟ್ ಮಾಡಿದೀವಿ ಅಂತಂದ್ರೆ ನಮಗೆ ಎಲ್ಲ ಹೂವ ಪೂರ ಕಟ್ ಆಗಿಬಿಡ್ತದಲ್ಲ. ಅಂದ್ರೆ ಮಾರ್ಕೆಟಿಂಗ್ ಹಾಕ್ಲಕ್ ಹೂವ ಇರಲ್ಲ ಆ ಪರಿಸ್ಥಿತಿ ಬರ್ತದೆ. ಈಗ ನೋಡ್ರಿ, ಈಗ ನಾವು ಸ್ಪ್ರೇ ಕಂಟಿನ್ಯೂ ಮಾಡಲಿಲ್ಲ ಅಂತಂದ್ರೆ ಈ ತರ ಬಿ ಆಗ್ಬಿಡ್ತದೆ. ಈ ತರ ಆಗಿದೆ. ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಸ್ವಲ್ಪ ಸ್ಪ್ರೇ ಮಾಡಬೇಕಾಗ್ತದೆ ಇದಕ್ಕೆ. ಓಕೆ ರೈತರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫುಲ್ ಒಣಗಿದಪ್ಲೆ ಆಗ್ಯದ ನೋಡ್ರಿ. ಇದು ಅದ್ರ ಸಲುವಾಗಿ ಅವ್ರು ಕಟಿಂಗ್ ಮಾಡ್ಯಾರ. ಮತ್ತು ಇದಕ್ಕೆ ಈ ಥರ ತಳಗೆ ಫಲ್ಡ್ ಹೊಡೆದದ. ಅಂದ್ರೆ ಕೆಲವೊಂದು ಸಲ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರುತ್ತೆ ಅದಕ್ಕೆ ಡಿಸೀಸ್ ಏನಾದರೂ. ಹೂ ಬರೋದು ಕಮ್ಮಿ ಆಯ್ತು ಅಂತಂದ್ರೆ ನಾವು ಕಟ್ ಮಾಡಿಬಿಡ್ಬೇಕು ಸರ್. ಹೂ ಬರೋದು ಕಡಿಮೆ ಆಯ್ತಾರೆ ಕಟ್ ಮಾಡಿಬಿಡ್ಬೇಕಂತ ಅವ್ರು ಹೇಳ್ತಾರೆ. ತೋರಿಸ್ತೀನಿ ಅಲ್ಲಿ ಹೂ ಬರೋದು ಯಾವ ಥರ ಬಂದ್ ಆಗ್ತದೆ ಅಂತ. ಇಲ್ಲಿ ಕಟ್ ಮಾಡಿ ಹಾಕಿದ್ದಾರೆ ಅವರು, ಒಂದು ಸ್ವಲ್ಪ ತೋರಿಸ್ತಾರೆ ಅಂತ ನೋಡ್ರಿ ಇವಾಗ. ಈಗ ಈ ಸಾಲೆಲ್ಲ ಕಟ್ ಮಾಡಿ ಈ ಥರ ಹಾಕ್ಯಾರ ನೋಡ್ರಿ ಇವರು. ಅಂದರೆ ಇವಾಗ ಇದು ಕಟ್ ಮಾಡಿ ಹಾಕ್ಲತ್ತಿದ್ದು ಇದು 2ನೇ ವರ್ಷದ ಬೆಳೆ. ಇದು ಹೂವು ನೋಡ್ರಿ ಈ ಥರ ಹೊಂಟದ ಹೂವು. ಈಗ ಈ ಕಟ್ ಮಾಡಿ ಹಾಕ್ಯಾರಲ್ಲ ಇಲ್ಲದ ನೋಡ್ರಿ. ಇದು ಇದಕ್ಕೆ ಮುಂದೆ ಚಂಡಿ ಹೂವನೇ ಇಲ್ಲ ಒಟ್ಟ. ಹಂಗಂದ್ರೆ ಇದು ಕಟ್ ಮಾಡಿಬಿಟ್ಟಿಕ್ಯಾರ ತಳಗದಕ್ಕೆ ಹಿಂಗೆ. ನಮ್ಮನ್ನ ಇಲ್ಲಿ ಬರೀ ಸರ್, ಸ್ವಲ್ಪ ಇದು ಏನಿದೆ ಅಂತಂದ್ರೆ ಇದು ನೋಡ್ರಿ, ಇದು ಒಂದು ಮಿಸ್ ಆಗಿದೆ ಕಟ್ ಮಾಡೋಕೆ ನನಗೆ. ಹೌದಾ, ಇದು ಕಟ್ ಮಾಡೋಕೆ ಮಿಸ್ ಆಗಿದೆ. ಇವೆಲ್ಲ ಬಿಟ್ಟಿನಿ ನಾನು. ಯಾಕಂತಂದ್ರೆ ಈಗ ಆಲ್ರೆಡಿ ಹೂ ಬರ್ತಾ ಇದೆ ಅಂತ ಬಿಟ್ಟಿನಿ. ಇದು ಆಲ್ರೆಡಿ ಕಟ್ ಮಾಡಬೇಕು. ಯಾಕಂದ್ರೆ ಇದಕ್ಕೆ ಏನು ಇಲ್ಲ ನೋಡ್ರಿ ಕೈಲಿ, ಏನು ಇಲ್ಲ ಮುಂದೆ ಮಗ್ಗಿ ಅದರ. ಹೌದಾ, ಈ ತರ ಇತ್ತು ಅಂತಂದ್ರೆ ಬಿಡೋದೇ ಬೆಟರ್. ಯಾಕಂತಂದ್ರೆ ಇದಕ್ಕೆ ಆಲ್ರೆಡಿ ಮುಗುಳು ಹಾಕ್ತಾ ಇದೆ. ಇದು ಆಲ್ರೆಡಿ ಮುಗುಳು ಹಾಕ್ತಾ ಇದೆ. ಇದು ಇದೆಯಲ್ಲ, ಇದು ಹೂ ಇಲ್ಲ ಅಂತಂದ್ರೆ ಮುಗುಳು ಹಾಕ್ತಾ ಇದೆ. ಮುಗುಳು ಹಾಕ್ತಾ ಇದೆ, ಚಿಗುರು ಇಟ್ಟಿದೆ ಮುಂದಗಡೆ. ಇದು ಇನ್ನು ಏನಪ್ಪ ಅಂತಂದ್ರೆ ಇದು ಸಣ್ಣ ಇದು ಇದೆ. ಇದು ಇದಕ್ಕೆ ನಾವು ಕಟ್ ಮಾಡಬಾರ್ದು. ಈ ತರ ಇದಕ್ಕೆ ಏನಪ್ಪ ಅಂದ್ರೆ ಹೂ ಬರೋ ಚಾನ್ಸಸ್ ಕಡಿಮೆ. ಅಂದ್ರೆ ನೀವು ನೋಡ್ತಿರಲ್ಲ ರೈತರೆ, ಇವಾಗ ಇದು ಚಂಡಿ ಏನದ ನೋಡಿ ತೆಳಗಡೆ ಬಂದಿರೋದು ಇದು ಬುಡ. ಇದಕ್ಕೆ ಮುಂದೆ ಏನು ಚಿಗುರು ಇಟ್ಟಿಲ್ಲ, ಅಂದ್ರೆ ಬೇರೆ ಹೊಸ ಉತ್ಪತ್ತಿ ಏನು ಆಗ್ತಾಯಿಲ್ಲ ಇದಕ್ಕೆ ಮೇಲ್ಗಡೆ. ಈಗ ಈ ಥರ ಹೂವು ಅದಕ್ಕೆ ಇರ್ತಲ್ಲ ಇದು ಇಟ್ಟರೆ ಈಗ ಅದಕ್ಕೆ ಅಂದ್ರೆ ಮ್ಯಾಲೆ ಚಂಡಿ ಚಿಗುರು ಏನಕ್ಕೆ ಇರ್ತದಲ್ಲ ಅದು ಇಟ್ಟಾರ. ಇದು ಚಂಡಿ ಚಿಗುರು ಇದಕ್ಕೆ ಏನೂ ಇಟ್ಟಿಲ್ಲ. ಹಳ್ಳಿ ಮೊದಲು ಎಷ್ಟು ಬೆಳೆದ್ರೆ ಅಷ್ಟೇ ಆದಿದು. ಈಗ ಇದಕ್ಕೂ ಕೊಯ್ದು ಹಾಕ್ಬೇಕಂತ ಅವ್ರು ಹೇಳ್ತಾರೆ. ಓಕೆ, ಇದು ಕಟ್ಟಿಂಗ್ ಮಾಡಿಲ್ಲ. ಈ ಕಡೆ ಇದಷ್ಟು ಹೊಲ ಕಟ್ ಮಾಡ್ಯಾರ, ಇದಿಷ್ಟು ಕಟ್ ಮಾಡ್ಯಾರ. ಇವು 2 ಸಾಲ ಬಿಟ್ಟಾರ, ಇನ್ನೂ ಕಟ್ ಮಾಡವ ಅವ್ರ ಬಲ್ಲಿ. ಇವಾಗ
ಈಗ ಅಂದರೆ ಇದಕ್ಕೆ ಇಲ್ಲಿ ತಾಗಿಂದೇ ಕಟ್ ಮಾಡ್ಬೇಕೇನು ಇದಕ್ಕೆ ರೀ? ಹಾಂ, ಎಷ್ಟು ಕಟ್ ಮಾಡಬೇಕು? ಹಾಫ್ ಒಂದು ಅರ್ಧ ಫೀಟ್ ಬಿಟ್ಟು ಕಟ್ ಮಾಡ್ಬೇಕು. ಇದಕ್ಕೆ ಕಟ್ ಮಾಡಿದಾಗ ಇದಕ್ಕೂ ಸಹ ಏನಪ್ಪ ಅಂದ್ರೆ ಚಿಗುರು ಬರ್ತದೆ ಸರ್. ಇದರಲ್ಲಿ ಬರ್ರಿ ಈಗ ಆಲ್ರೆಡಿ ಕಟ್ ಮಾಡಿದಿಲ್ಲ, ಇದು ಕಟ್ ಮಾಡ್ತೀವಿ, ಇದು ಬಿಡ್ಬೇಕು ಈಗ ನಾವು. ಯಾಕಂದ್ರೆ ಇದಕ್ಕೆ ಹೂ ಇದೆ ಅಲ್ಲ, ಇದು ಬಿಟ್ಟು ಊದಿದೆ ಅಷ್ಟೇ ಎಲ್ಲ ಕಟ್ ಮಾಡ್ಬೇಕು ನಾವು. ಅಂದಿದಾಗ ನಮ್ಮ ಹತ್ರ ಮಾರ್ಕೆಟಿಗೆ ಹೋಗ್ಲಾಗ ಹೂನು ಡೈಲಿ ಕಡಿಲಕ್ ಬರುತ್ತೆ, ಮತ್ತು ಅದು ಕಟ್ ಆಗಿದ್ರೆ ಮತ್ತೆ ಬೇರೆ ಥರ ಚಿಗಿತದೆ. ಆ ಥರ ಇದೆ ಸರ್ ಇದು. ಅಂದರೆ ಫುಲ್ ಇಷ್ಟು ದೊಡ್ಡಾಗಿ ಯಾವ್ದಿದ್ರು ಕಟ್ ಮಾಡ್ಬೇಕು ಟೋಟಲಿ ತಳಗಡೆ. ಇದು ದೊಡ್ಡದು ಇದರಿಂದ ಕಟ್ ಮಾಡಿಬಿಡ್ಬೇಕು ಇದು. ಈಗ ಇದಕ್ಕೆ ಯಾವುದೇ ಥರ ಇದಕ್ಕೆ ಬರ್ತಾವ ಮಗ್ಗು ಚಿಗುತ್ತದಂತ ಇದು ಇಲ್ಲಲ್ಲ, ಮಗ್ಗಿ ಇಲ್ಲ, ಅದು ಕೊಟ್ಟ ಚಿಗುರಿಟ್ಟು ಗಿಡ ಕೂಡ ಇಲ್ಲಿ ಚಿಗುರಿ ಇಟ್ಟಿಲ್ಲ ಅದಕ್ಕೆ. ಇದಕ್ಕೆ ನೀವು ಕಟ್ ಮಾಡಿದಾಗ ಇದ್ರದ್ದು ಒಂದು 4-5 ಬ್ರಾಂಚಸ್ ಇದಕ್ಕೆ ಬರ್ತಾವೆ, ಇದು ಅದಕ್ಕೆ ಬರ್ತಾವೆ. ಈ ಥರ ಇದೆ. ಓಕೆ ರೈತರೆ, ನೋಡಿದ್ರಲ್ಲ, ಇದಿಷ್ಟು ಈ ಬುಲೆಟ್ ರೋಸ್ ಹೂವದ ಮಾಹಿತಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ, ಅವ್ರು ಏನೋ ಹೇಳಿದ್ರಲ್ಲಿ ಮಿಸ್ಟೇಕ್ ಮಾಡಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಏನೇ ಇದ್ದರೂ ಮತ್ತು ರಿಪ್ಲೈ ಅಲ್ಲೇ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಅಲ್ಲಿ ಈ ವಿಡಿಯೋ ಮತ್ತು ಬೀದರ್ ಮತ್ತು ಗುಲ್ಬರ್ಗ ರೈತರಿಗೆ ಮತ್ತು ಹುಮ್ನಾಬಾದ್ ತಾಲೂಕದಲ್ಲಿ ಇರ್ತಕ್ಕಂಥ ಚುಟುಕುಪ ತಾಲೂಕದಲ್ಲಿ ಇರ್ತಕ್ಕಂಥವ್ರಿಗೆ ಆಲ್ಮೋಸ್ಟ್ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಈ ತಳಿ ಊರಿಗೆ 2 ವರ್ಷದಿಂದ ಬೆಳೀತಾ ಇದ್ದಾರೆ, ಸಕ್ಸಸ್ ಆಗೇ ಬೆಳೀತಾ ಇದ್ದಾರೆ. ಟೋಟಲಿ 2.5 ಎಕರೆಯಲ್ಲಿ ಪರ್ ಡೇ 15ರಿಂದ 20 kg ಮಾರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪರ್ ಡೇ ಇದ್ರ ಕಾಸ್ಟ್ ಏನಪ್ಪ ಅಂದರೆ ಕಾಸ್ಟ್ ಏನು ಹೋಗ್ತದೆ ಇದ್ರೆ? ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಇರ್ತದೆ ಸರ್. ಒಂದು ಸಲ 10 ರೂಪಾಯಿನೂ ಮಾರ್ಬೋದು, ಒಂದು ಸಲ 300 ತನಕ ಭೀ ಹೋಗಿ 300 ತನಕ ಕೆಜಿ ಹೋಗ್ಬೋದು. ಅಂದರೆ ನಿಮಗೆ ಗರಿಷ್ಠ ಹೋಗಿದೆ ಎಷ್ಟು ರೇಟ್? ಹೈಯೆಸ್ಟ್ ರೇಟ್ 300 ತನಕ ಹೋಗಿದೆ. 300 ರೂಪಾಯಿ ಕೆಜಿ ಹೋಗಿದೆ. ಕನಿಷ್ಠ ಅಂದರೆ ಕನಿಷ್ಠ ಅಂತಂದ್ರೆ 10 ರೂಪಾಯಿ ಕೂಡ ಮಾರಿದೆ ನಮ್ಮ ಹತ್ರ. ಓಕೆ ರೈತರೆ, ಇದು ಮಾರ್ಕೆಟ್ ಮೇಲೆ ಡಿಪೆಂಡ್ ಅಪಾನ್ ಆಗಿರ್ತದೆ. ಕನಿಷ್ಠ ಅಂದರೆ 10 ರೂಪಾಯಿ ಕೆಜಿನೂ ಮಾರಿದನು ಅಂತ ಹೇಳ್ತಾ ಇದ್ದಾರೆ. ಹೈಯೆಸ್ಟ್ ಅಂದರೆ 300 ರೂಪಾಯಿ ಕೆಜಿ ಮಾರಿದನು ಅಂತ ಕೂಡ ಹೇಳ್ತಾ ಇದ್ದಾರೆ. ಇದು ನಿಮ್ಮ ನಿಯರ್ ಬೈ ಮಾರ್ಕೆಟ್ ಮೇಲೆ ಡಿಪೆಂಡ್ ಅಪಾನ್ ಆಗಿರ್ತದೆ. ಅದು ಹೊಸದ ರೈತರು ಇದು ಹಚ್ಚಬೇಕಂದ್ರೆ ಮತ್ತೆ ಏನರ ಸಕ್ಸಸ್ ಆಗಪ್ಲೆ ಏನರ ಅದೇ ರೈತರ ಪ್ರಯತ್ನ ಬೇಕಾಗ್ತದೆ. ಇದಕ್ಕೆ ಕಂಟಿನ್ಯೂ ಆಗಿ ಪ್ರಯತ್ನ ಬೇಕು. ರೈತರು ಏನಪ್ಪ ಅಂತಂದ್ರೆ ಆಸಕ್ತಿಯಿಂದ ದುಡಿಬೇಕು. ಇದಕ್ಕೆ ಏನಪ್ಪ ಅಂದ್ರೆ ಕಂಟಿನ್ಯೂ ಸ್ಪ್ರೇ ಬೇಕಾಗ್ತದೆ. ಅದಕ್ಕೆ ಸ್ಪ್ರೇ ಒಂದು ಟೈಮ್ ಇಲ್ಲ ಅಂತಂದ್ರೆ ಭೀ ಅದಕ್ಕೆ ನಡೀತದೆ. ಈಗ ಟಗರ್ ಅಂತ ಹೂವಿಗೆ, ಬಟ್ ಇದಕ್ಕೆ ಸ್ಪ್ರೇ ಕಂಪಲ್ಸರಿ ಬೇಕಾಗ್ತದೆ. ಸ್ಪ್ರೇ ಇಲ್ಲ ಅಂತಂದ್ರೆ ಹೂವು ಹಾಳಾಗಿಬಿಡ್ತದೆ. ಸರಿ, ಓಕೆ ರೈತರೆ, ಇದಿಷ್ಟು ಈ ಬುಲೆಟ್ ರೋಸ್ ಹೂವಿನ ಮಾಹಿತಿ. ಈ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಮತ್ತೊಂದು ಮಾಹಿತಿಯಾಗಿ ವೇಟ್ ಮಾಡಿ. ಇದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ನಮ್ಮ ಬೀದರ್ ಮತ್ತು ಗುಲ್ಬರ್ಗ ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಎಲ್ಲರೂ ರೈತರು ಏನಪ್ಪ ಅಂತಂದ್ರೆ ಬೆಳೀರಿ, ಬ್ಯಾದಿ ಅಂತಂತಂದ್ರೆ ಸಕ್ಸಸ್ ಕಾಣ್ರಿ. ಈಗೆಲ್ಲ ಬೇರೆ ದೇಶಕ್ಕೆಲ್ಲ ಹೋಗಿ ಎಂದಪ್ಪ ಅಂತಂದ್ರೆ ಕೆಲಸ ಮಾಡೋದಕ್ಕಿಂತ ನಮ್ಮ ಹೊಲದಲ್ಲಿ ನಾವು ಮಾಡೋದು ಬೆಟ್ರ್ ಅಂತ ಅನ್ನಿಸ್ತದೆ. ನಮಗೆ ಏನಪ್ಪ ಅಂತಂದ್ರೆ ಯಾರದೇ ಒಂದು ತೊಂದರೆ ಇರೋದಿಲ್ಲ, ಏನಿಲ್ಲ. ನಾವು ಅಂತ ಏನು ಇದು ಅನ್ನಿಸ್ತಾ ಇಲ್ಲ, ನನಗೆ ಕಷ್ಟ ಅನ್ನಿಸ್ತಾ ಇಲ್ಲ ಇದು ಬೆಳಿಲ್ಲ. ಓಕೆ ರೈತರೆ, ಇದಿಷ್ಟು ಇವ್ರ ಅನುಭವ. ಮತ್ತೊಬ್ಬ ರೈತರ ವಿಡಿಯೋ ತೊಗೊಂಡು ಅನುಭವ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಕಮೆಂಟ್ ಮಾಡಿ. ಆಲ್ಮೋಸ್ಟ್ ರೈತರಿಗೆ ವಿಡಿಯೋನ ಶೇರ್ ಮಾಡಿ.